ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕೊಳ್ತಿರೋವಂಥ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಕಬಾಬ್. ಇದಕ್ಕೆ ಫಸ್ಟು ನಾನು ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಒಂದು ಎಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ 4 ಜನಕ್ಕೆ ಕಬಾಬ್ ಮಾಡ್ತಿರೋದ್ರಿಂದ ನಾನಿಲ್ಲಿ 7ರಿಂದ 8 ಸ್ಪೂನಷ್ಟು ನಾನಿಲ್ಲಿ ಕಬಾಬ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಬಂದುಬಿಟ್ಟು ನನಗೆ ಒಂದು ಸ್ವಲ್ಪ ಕಮ್ಮಿನೇ ಇರಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ 1.5 ಅಷ್ಟು ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನನಗೆ ನೀರು ಅನಿಸ್ತು, ಸೊ ಅದಕ್ಕೆ ನಾನಿಲ್ಲಿ ಕಬಾಬ್ ಮಸಾಲ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಓಕೆನಾ, ಈ ಥರ ಮಿಕ್ಸ್ ಮಾಡ್ಕೊತಾ ನೆಕ್ಸ್ಟು ಇದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಓಕೆನಾ, ನೆಕ್ಸ್ಟು ಇಲ್ಲಿ ಮ್ಯಾರಿನೇಟ್ ಮಾಡಿ ಬಿಟ್ಟಮೇಲೆ ನೆಕ್ಸ್ಟು ನಾನಿಲ್ಲಿ ಚಿಕನ್ ತೊಳ್ಕೊಂಡು ಬಿರಿಯಾನಿಗೆ ರೆಡಿ ಮಾಡ್ಕೊತೀನಿ. ಬಿರಿಯಾನಿಗೆ ಫಸ್ಟು ನಾನು ಇಲ್ಲಿ ಚಿಕನ್ ತೊಳೆದು ಎತ್ತಿಕೊಂಡಿದ್ದೆ. ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಒಂದು ಸೈಡಲ್ಲಿ ಎತ್ತಿಕ್ಕೆ ಬಿಡ್ತೀನಿ. ನೆಕ್ಸ್ಟು ಈ ಕಬಾಬ್ಗೆ ಚಿಕನ್ನು ತೊಳೆದಿರೋದಿತ್ತಲ್ಲ, ಆ ಚಿಕನ್ನ ನಾನಿಲ್ಲಿ ಕಬಾಬ್ ಮಸಾಲಾಗೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಓಕೆನಾ, ಕ್ಲೀನಾಗೆ ಮಸಾಲೆ ಎಲ್ಲ ಚಿಕನ್ಗೆ ಅಂಟಬೇಕಾಗುತ್ತೆ. ಯಾಕಂತಂದರೆ ಕಬಾಬ್ ಕ್ಲೀನಾಗಿ ಬರೋಲ್ಲ, ಚಿಕನ್ಗೆ ಮಸಾಲ ಅಂಟಿಲ್ಲ ಅಂತಂದರೆ ಕಬಾಬ್ ಕ್ಲೀನಾಗಿ ಬರೋಲ್ಲ. ಸೊ ಅದಕ್ಕೆ ನಾನಿಲ್ಲಿ ಕ್ಲೀನಾಗೆ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿಕೊಂಡು ಒಂದು ಏನಿಲ್ಲ ಅಂದರೂ ಒಂದು 20 ನಿಮಿಷ ಈ ಥರ ಬಿಡಬೇಕಾಗುತ್ತೆ. ಈ ಥರ ಬಿಟ್ಟು ಒಂದು 20 ನಿಮಿಷ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಓಕೆನಾ, ನೆಕ್ಸ್ಟು ಇಲ್ಲಿ ಬಿರಿಯಾನಿಗೆ 4 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೀವು ನೋಡ್ತಿರ್ಬೋದು, ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 3 ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಿರಿಯಾನಿಗೆ. ಓಕೆನಾ, ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮಸಾಲ ಏನೇನು ಬೇಕು ಅಂತಂದರೆ ಬಿರಿಯಾನಿಗೆ ಬಿರಿಯಾನಿ ಮಸಾಲ ಇರಲಿಲ್ಲ, ಸೊ ನಾನು ಅದಕ್ಕೆ ಚಿಕನ್ ಮಸಾಲ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟು ಧನಿಯಾ ಪೌಡರು 1/2 ಟೇಬಲ್ ಸ್ಪೂನಷ್ಟು, ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಉಪ್ಪು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿರೋದು. ನೆಕ್ಸ್ಟು ಈ ಸ್ಪೈಸಸ್ ಏನೇನು ಬೇಕು ಅಂತಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕ್ಕೊಂಡಿದ್ದಿಲ್ಲ. ನೆಕ್ಸ್ಟು ಪಲಾವ್ ಎಲೆ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಕ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟು ಸ್ಟಾರ್ ಹೂವು, ಕಲ್ಲುವ ಮತ್ತು ಈ ದೊಡ್ಡ ಲವಂಗ ಅಂತ ಬರುತ್ತೆ. ಓಕೆನಾ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಇಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ತುಪ್ಪ ಒಂದು 3ರಿಂದ 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಓಕೆನಾ, ಹಾಕ್ಕೊಂಡಾದ್ಮೇಲೆ ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಈರುಳ್ಳಿ ಅಂತಂದರೆ ಈ ಸ್ಪೈಸಸ್ ಹಾಕಿದ ತಕ್ಷಣ ಹಾಕ್ಬಿಡ್ಬೇಕು, ಯಾಕಂದರೆ ಇಲ್ಲ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ಪೈಸಸ್ ಹಾಕ್ಕೊಂಡಿದ್ದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಟ್ಟೆ. ಈರುಳ್ಳಿ ಹಾಕ್ಕೊಂಡು ಒಂದು ಲೈಟ್ ಬ್ರೌನ್ ಒಂದು ಹಂತಕ್ಕೆ ಬರೋವರೆಗೂ ನಾನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆನಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಪೌಡರ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಮಸಾಲಾಗೆ, ಸೊ ಅದಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಚಿಕನ್ನು ಅದು ಅರಿಶಿನದಲ್ಲಿ ನಾನು ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನು ತೊಳೆದ್ಬಿಟ್ಟು 1-2 ಸಲ ತೊಳೆದ್ಬಿಟ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಓಕೆ, ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕ್ಲೀನಾಗೆ ಫ್ರೈ ಆಗೋವರೆಗೂ ಬಿಟ್ಬಿಡೋಣ. ಬಿಟ್ಟಾಗಿದ ತಕ್ಷಣ ಇದು ಕ್ಲೀನಾಗೆ ಮಸಾಲ ಅಂಟೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಸಾಲ ಏನೇನಿತ್ತೋ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಓಕೆನಾ, ಈ ಟೊಮೆಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಓಕೆನಾ, ಇಲ್ಲಿ ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಅಷ್ಟು ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಅಕ್ಕಿ ತೊಳ್ಕೊತೀನಿ. ಇದಕ್ಕೆ ನಾನು ಅಕ್ಕಿ ಎಷ್ಟು ಹಾಕ್ತಿದ್ದೀನಿ ಅಂದರೆ ಬಿರಿಯಾನಿಗೆ 1/4 ನಾನು ಇಲ್ಲಿ ಹಾಕ್ಕೊತಾ ಇರೋದು ಅಕ್ಕಿನ. ನೆಕ್ಸ್ಟು ಇಲ್ಲಿ ನಾನು 1/4 ಅಕ್ಕಿನ ಹಾಕ್ಕೊಂಡ್ರೆ ನಾನಿಲ್ಲಿ 3/4 ನೀರು ತೊಗೊಂಡಿದ್ದೀನಿ. ಓಕೆನಾ, ನೀರು ತೊಗೊಂಡು ಫಸ್ಟು ನಾನಿಲ್ಲಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾಗಿದ ತಕ್ಷಣ ನಾನಿಲ್ಲಿ ಕ್ಲೀನಾಗಿ ತೊಳ್ಕೊಂಡು ನೀರು ಬಗ್ಗಿಸ್ಬಿಡ್ತೀನಿ. ಬಗ್ಸಾದ್ಮೇಲೆ
ಅಕ್ಕಿನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಚಿಕನ್ ಏನು ಕುದೀತಿತ್ತು ಅದಕ್ಕೆ ಹಾಕ್ಕೊಂಡು ನೆಕ್ಸ್ಟು ನಾನು ಇಲ್ಲಿ ನೀರು 3/4 ತೊಗೊಂಡಿದ್ದೀನಿ. ಓಕೆನಾ, 3/4 ನೀರು ತೊಗೊಂಡು ನಾನಿಲ್ಲಿ ಅಕ್ಕಿ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನಾನಿಲ್ಲಿ ನೀರನ್ನ ಹಾಕ್ತೀನಿ. ಓಕೆನಾ, ಯಾಕಂದರೆ ಒಂದು ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಲೈಟಾಗೆ ಒಂದು ಸ್ವಲ್ಪ ಬೇಯೋವರೆಗೂ ಬಿಟ್ಟು ನೆಕ್ಸ್ಟು ಇಲ್ಲಿ ನಾನು ನೀರು ಹಾಕ್ಕೊಬೇಕಾಗುತ್ತೆ. ನೀರನ್ನ 3/4 ನಾನು ತೊಗೊಂಡಿದ್ದೀನಿ. ಇಲ್ಲಿ 1/4 ಅಕ್ಕಿಗೆ 3/4 ನೀರು ಹಾಕ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಮಾಡಿಕೊಂಡು ಕ್ಲೀನಾಗಿ ನೀರೆಲ್ಲ ಹಾಕಿದ್ಮೇಲೆ ಫ್ರೈ ಮಾಡಿಕೊಂಡು ಒಂದು ಸಲ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಲಿಡ್ಡು ಹಂಗೆ ನಾನು ಕ್ಲೋಸ್ ಮಾಡಿದೆ. ಯಾಕಂದರೆ ಅದು ಕರೆಕ್ಟಾಗಿತ್ತು, ಮಸಾಲೆ ಎಲ್ಲ ಅಂಟಿತ್ತು, ಪ್ಲಸ್ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೆ. ಸೊ ಅದಕ್ಕೆ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಜಿಲಷ್ಟು ನಾನಿಲ್ಲಿ ಕೂಗಿಸ್ಕೊತೀನಿ. ಓಕೆನಾ, ನಾನು ಇಲ್ಲಿ ಕುಕ್ಕರಲ್ಲಿ ಮಾಡಿದ್ದು. ಕುಕ್ಕರಲ್ಲಿ ಮಾಡಿದ್ದಕ್ಕೆ ನಾನು ಅದಕ್ಕೆ 3 ವಿಜಿಲಷ್ಟು ನಾನು ಮಿನಿಮಮ್ 3 ವಿಜಿಲಷ್ಟು ಕೂಗಿಸ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿದ್ನಲ್ಲ ಕಬಾಬ್ಗೆ, ಆ ಕಬಾಬು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟು ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಒಂದು ಸೈಡು ವಿಜಿಲ್ ಬರ್ತಾಯಿತ್ತು. ನೆಕ್ಸ್ಟ್ ಅದು ಇದ್ದು ಕಬಾಬ್ಗೆ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಕಬಾಬ್ಗೆ ಒಂದೊಂದು ಪೀಸಾಗೆ ಎಣ್ಣೆಯಲ್ಲಿ ಕಾಯಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಕಬಾಬ್ನ ಒಂದೊಂದೇ ಹಾಕಿದ್ದೀನಿ. ಓಕೆನಾ, ಕ್ಲೀನಾಗಿ ಹಾಕಾದ್ಮೇಲೆ ಇಲ್ಲಿ ಎಣ್ಣೆ ಕಾದಿತ್ತು, ನಾನು ಅದಕ್ಕೆ ಒಂದೊಂದೇ ಪೀಸಾಗಿ ಕಬಾಬ್ ಮ್ಯಾರಿನೇಟ್ ಮಾಡಿದ್ದು ಕಬಾಬ್ನ ಒಂದೊಂದೇ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ನೆಕ್ಸ್ಟು 2 ಸೈಡು ಫ್ರೈ ಆಗಬೇಕಾಗುತ್ತೆ. ಕ್ಲೀನಾಗಿ ಫ್ರೈ ಆಗ್ತಾ ನಾನಿಲ್ಲಿ ಏನು ಮಾಡಿದೆ ಅಂದರೆ ಫಸ್ಟ್ ಎಣ್ಣೆ ತುಂಬ ಕಾಯಿಸ್ಕೊಂಡಿರಲಿಲ್ಲ, ನಾನು ಮೀಡಿಯಮ್ಮಾಗೆ ಕಾಯಿಸ್ಕೊಂಡಿದ್ದೆ. ಮೀಡಿಯಮ್ ಕಾದಾದಮೇಲೆ ನಾನು ಇಲ್ಲಿ ಹಾಕ್ಕೊಂಡಿದ್ದು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಕಬಾಬ್ ರೆಡಿ ಆಗ್ತಿದೆ. ಓಕೆನಾ, ಈ ಥರ ಕ್ಲೀನಾಗೆ ಅಂತಂದರೆ 2 ಸೈಡು ಕ್ಲೀನಾಗೆ ಮ್ಯಾರಿನೇಟ್ ಆಗಿರುತ್ತಲ್ಲ, 2 ಸೈಡಾಗ ಕ್ಲೀನಾಗೆ ಫ್ರೈ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಬಾಬು ರೆಡಿ ಆಗಿದೆ. ನಾನಿಲ್ಲಿ ಕಬಾಬ್ ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು ಕಬಾಬು ಪ್ಲಸ್ ಬಿರಿಯಾನಿ ಸಕ್ಕತ್ತಾಗಿ ಬಂದಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು ಜ್ಯೂಸಿಯಾಗೆ ಕ್ರಂಚಿಯಾಗೆ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ. ಒನ್ ಮೋರ್ ಅನ್ನಬೇಕು ಅನ್ನಿಸ್ತು, ಸಕ್ಕತ್ತಾಗಿ ಬಂದಿತ್ತು ಕಬಾಬ್ ಮಾತ್ರ. ನೆಕ್ಸ್ಟು ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ನನಗೆ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.